ರಾಜ್ಯ ಸಾರಿಗೆ ಇಲಾಖೆ ಈ ಹಿಂದೆ ಈ ಬೈಕ್ ಟ್ಯಾಕ್ಸಿಗೆ ನಿಷೇಧವನ್ನು ಹೇರಿತ್ತು. ಇದರ ಬೆನ್ನಲ್ಲೇ 3 ವರ್ಷದ ಹಿಂದೆ ಸ್ಥಗಿತಗೊಂಡಿದ್ದ ಬೌನ್ಸ್ ಬೈಕ್ಗಳು ಈಗ ಮತ್ತೆ ಹೊಸ ರೂಪ ಹೊಸ ನಿಯಮದೊಂದಿಗೆ ಮತ್ತೆ ರೋಡ್ಗೆ ಇಳಿತಾ ಇದೆ. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ. ಬೈಕ್ ಟ್ಯಾಕ್ಸಿ ಬ್ಯಾನ್ ಬೆನ್ನಲ್ಲೇ ರಸ್ತೆಗಿಳಿದ ಬೌನ್ಸ್ ಬೈಕ್ಗಳು ಹೊಸ ರೂಪ ಹೊಸ ನಿಯಮದೊಂದಿಗೆ ಬೌನ್ಸ್ ಬ್ಯಾಕ್. ಪ್ರಸ್ತುತ ಗಿಗ್ ಕಾರ್ಮಿಕರಿಂದ ಬೌನ್ಸ್ ಬೈಕ್ ಬಳಕೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೂ ಸೇವೆ ವಿಸ್ತರಣೆಗೆ ಚಿಂತನೆ. ಬೆಂಗಳೂರಿನಲ್ಲಿ ಒಂದೆಡೆ ಅಗ್ರಿಗೇಟರ್ ಕಂಪನಿಗಳಾದ ಓಲಾ ಊಬರ್ಗಳಿಂದ ಹಗಲು ದರೋಡೆ ನಡೆಯುತ್ತಿದೆ. ಮತ್ತೊಂದೆಡೆ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಂದ್ ಆಗಿದೆ. ಹೀಗಾಗಿ ಪ್ರತಿನಿತ್ಯ ಕೆಲಸ ನಿರ್ವಹಿಸೋ ಜನರಿಗೆ ತೊಂದರೆಯಾಗ್ತಿದೆ. ಇದರ ನಡುವೆ 3 ವರ್ಷದ ಹಿಂದೆ ಸ್ಥಗಿತಗೊಂಡಿದ್ದ ಬೌನ್ಸ್ ಬೈಕ್ ಬಾಡಿಗೆ ಸರ್ವಿಸ್ ಆರಂಭಿಸಲಾಗಿದೆ. ರಾಜ್ಯ ಸಾರಿಗೆ ಇಲಾಖೆಯ ರೆಂಟ್ ಎ ಮೋಟಾರ್ ಸೈಕಲ್ ಸ್ಕೀಮ್ 1987ರಲ್ಲಿ ಅನುಮತಿ ಪಡೆದು ಈ ಬೈಕ್ ಸರ್ವಿಸ್ ನೀಡಲಾಗ್ತಿದೆ. ಮತ್ತೆ ಬಂತು ಬೌನ್ಸ್ ಬೈಕ್. ಸದ್ಯ ನಗರದಲ್ಲಿ ಮತ್ತೆ ಫೀಲ್ಡ್ಗಿಳಿದ ಈ ಬಾಡಿಗೆ ಬೈಕ್ಗಳು ಬೌನ್ಸ್ ಎಲೆಕ್ಟ್ರಿಕ್ ಬೈಕ್ಗಳಾಗಿದ್ದು, ಮೊದಲ ಹಂತದಲ್ಲಿ ಗಿಗ್ ವರ್ಕರ್ಸ್ಗೆ ಅಂದ್ರೆ ಫುಡ್ ಡೆಲಿವರಿ, ಕೊರಿಯರ್ ಬಾಯ್ಸ್, ಸೇಲ್ಸ್ ಮ್ಯಾನ್ಸ್ಗಳಿಗೆ ರೆಂಟ್ ಕೊಡ್ತಿವೆ. ಈಗಾಗಲೇ ನಗರದಲ್ಲಿ 1,000 ಬೈಕ್ಗಳು ರಸ್ತೆಗಿಳಿದಿದ್ದು, ಒಂದು ದಿನಕ್ಕೆ 140ರಿಂದ 180 ರೂಪಾಯಿಯಂತೆ ಚಾರ್ಜ್ ಮಾಡಲಾಗ್ತಿದೆ. ಮಿನಿಮಮ್ 3 ದಿನಕ್ಕೆ ಬುಕ್ಕಿಂಗ್ ಮಾಡಬೇಕಾಗುತ್ತೆ. ನಗರದ ಜೆಪಿ ನಗರ, ಹೂಡಿ, ಯಲಹಂಕ, ಆರ್ಆರ್ ನಗರ, HSR ಲೇಔಟ್ಗಳಲ್ಲಿ ಹಬ್ ಮಾಡಲಾಗಿದೆ. ಬೆಂಗಳೂರಲ್ಲಿ 5 ಹಬ್ ಇದೆ. ಯಲಹಂಕಲ್ಲಿದೆ, ಜೆ ಪಿ ನಗರಲ್ಲಿದೆ, HSR ಅಲ್ಲಿದೆ, ಹೂಡಿಲಿದೆ, RR ನಗರದಲ್ಲಿದೆ. ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಎಲ್ಲಿ ನಿಯರೆಸ್ಟ್ ಹಬ್ ಅಂತ ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಆಧಾರ್ ಹಾಕಬೇಕಾಗತ್ತೆ, ಒಂದು ಡೆಪಾಸಿಟ್ ಇಡಬೇಕಾಗತ್ತೆ. ಅದಾದಮೇಲೆ ನಿಮ್ಗೆ ಯಾವ್ದು ನಿಯರೆಸ್ಟ್ ಹಬ್ ಇದೆಯೋ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹೋದರೆ ಆಯಿತು. ಸೊ ನೀವು ಚಾರ್ಜ್ ಮಾಡೋಕ್ಕೇನು ತೊಂದರೆ ಆಗಲ್ಲ. ನೀವು ಎಲ್ಲೂ ಚಾರ್ಜಿಂಗ್ ಪಾಯಿಂಟು ಅಥವಾ ಪಾರ್ಕಿಂಗ್ ಸ್ಪೇಸ್ ವಿತ್ ಪ್ಲಗ್ ಪಾಯಿಂಟ್ ಹುಡ್ಕಷ್ಟಿರಲ್ಲ. ರಿಮೂವಬಲ್ ಬ್ಯಾಟ್ರೀಸ್ ಇರುತ್ತೆ. ಎಲ್ಲ ಆಲ್ ಇನ್ಕ್ಲೂಸಿವ್ ನಮ್ಮದು ಹತ್ತತ್ರ 250ರಿಂದ 285 ರೂಪಾಯಿವರೆಗೂ ಇದೆ ಸ್ಕೂಟರ್ ರೆಂಟಲು, ದಿನನಿತ್ಯ ಬಾಡಿಗೆ ಈ ಥರ. 230ರಿಂದ 285ವರೆಗೂ ಇದೆ. ದಿನಕ್ಕೆ ಅಷ್ಟಿದೆ. ಸೊ ಇಂಟು 3 ಮಾಡಬೇಕಾಗುತ್ತೆ. 3 ವರ್ಷದ ಹಿಂದೆ ಕೋವಿಡ್ ಸಂಕಷ್ಟದಲ್ಲಿ ಹೆಲ್ಮೆಟ್ ಕಳ್ಳತನ, ಬೈಕ್ ಪಾರ್ಕಿಂಗ್, ಡ್ಯಾಮೇಜ್ ಹೀಗೆ ಹಲವು ಸಮಸ್ಯೆಗಳಿಂದಾಗಿ ಈ ಬೈಕ್ ಬಾಡಿಗೆ ಸೇವೆ ನಿಲ್ಲಿಸಲಾಗಿತ್ತು. ಇದೀಗ ಹೊಸ ರೂಪ ರೂಲ್ಸ್ಗಳೊಂದಿಗೆ ಸೇವೆ ಪುನರಾರಂಭಿಸಲಾಗಿದೆ. ಯಾವ ಹಬ್ನಿಂದ ತೆಗೆದುಕೊಂಡು ಹೋಗ್ತಾರೋ ಅದೇ ಹಬ್ಗೆ ಟೈಮ್ ಡ್ಯೂರೇಷನ್ ಮುಗಿದ ನಂತರ ತಂದು ಕೊಡಬೇಕು. ವಾಹನ ಸವಾರರ ಕಂಟ್ರೋಲ್ ಸಹ ಇರಲಿದೆಯಂತೆ. ಎಲೆಕ್ಟ್ರಿಕ್ ಸ್ಕೂಟರ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಲಾಸ್ಟ್ 3 ವರ್ಷದಿಂದ ಸ್ಕೂಟರ್ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ತಾ ಇದ್ದೀವಿ. ಮುಂಚೆ ಪೆಟ್ರೋಲ್ ಸ್ಕೂಟರ್ ಇರ್ತಾ ಇದ್ದು. ಪೆಟ್ರೋಲ್ ಸ್ಕೂಟ್ರಲ್ಲಿ ಏನಂದರೆ ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲೆಕ್ಟ್ರಿಕ್ ಸ್ಕೂಟ್ರಲ್ಲಿ ಹೆಂಗೆ ಅಂತ ಅಂದರೆ ಫುಲ್ಲಿ ಕಂಟ್ರೋಲ್ ಇದೆ. ನಮ್ಮ ಹಬ್ಬಿಗೆ ಹೋಗಿ ತೊಗೊಂಡೋಗ್ಬೋದು ಗಾಡಿನ, ಮತ್ತು ನಮ್ಮ ಹಬ್ಗೆ ಯಾವ್ದಾರ ಹಬ್ಬಿಗೆ ಬಂದು ಬಿಡ್ಬೋದು. ಮುಂಚೆ ಥರ ಪಿಕಪ್ ಎನಿವೇರ್, ಡ್ರಾಪ್ ಎನಿವೇರ್ ಇರಲ್ಲ ಸದ್ಯಕ್ಕೆ. ಇವಾಗ ಸದ್ಯಕ್ಕೆ ಏನಂದರೆ ಡ್ಯೂರೇಷನ್ ಬೇಸ್ಡ್ ರೆಂಟಲ್ ಅಂತ ಹೇಳ್ತೀವಿ, ಅದಿರುತ್ತೆ. ಒಟ್ನಲ್ಲಿ ಈಗಾಗಲೇ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಆರಂಭಗೊಂಡಿರೋ ಈ ಬೌನ್ಸ್ ಬೈಕ್ ಸರ್ವಿಸ್ಗೆ ಗಿಗ್ ವರ್ಕರ್ಸ್ನಿಂದ ಉತ್ತಮ ರೆಸ್ಪಾನ್ಸ್ ದೊರೆತಿದೆ. ಆದ್ರೆ ಕಳೆದ ಬಾರಿ ಆದಂತಹ ಹೆಲ್ಮೆಟ್ ಎಲ್ಲೆಂದರಲ್ಲಿ ಬಿಸಾಡೋದು, ಎಲ್ಲೆಂದರಲ್ಲಿ ಪಾರ್ಕ್ ಮಾಡೋದು ಮೊದಲಾದ ಪ್ರಕರಣಗಳು ಆಗದೇ ಇರಲಿ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.